Hi friends, in this video we are going to learn further about punctuation mark. In this class particularly I focused on usage of quotation mark, generally what we call it as inverted commas. So here is the symbol, looks like this. So where we can use this one, let us we understand one after another. Very first and foremost, to indicate direct speech. When the situation demands, you are asking something else to someone else directly. So at that time, to in a writing form, you should be use double inverted commas in the direct speech. You know that one very well. And secondly, the words of each speaker should be given a separate paragraph. When you are going to write something else that is in the form of dialogue form, that must be given in a separate paragraph. For example, let me give an example and then you can easily understand. And in addition to that, where we can use this quotation mark in a direct sentence, opening and closing of the particular sentence. In that situation, in direct speech, special reference to the direct speech, we should use this quotation mark or inverted commas. Let us we understand clearly with the examples. Okay, first sentence, you should look at this sentence clearly. He said, beginning of the inverted comma or quotation mark, what is your name? Here, what is your name in the beginning of the sentence, and then after inverted comma, this word must be in capital letter, and then at the end of letter you should use question mark. After that only you have to close the inverted comma. This is the proper method. This is one example. He said, ಅವನು ಹೇಳ್ತಾನೆ, ವಾಟ್ ಈಸ್ ಯುವರ್ ನೇಮ್, ನಿನ್ನ ನೇಮ್ ಏನು? ಅವನು ಹೇಳ್ದ, ನಿನ್ನ ಹೆಸರು ಏನು, ಅಷ್ಟೇನೆ. ನಿನ್ನ ಹೆಸರು ಏನಂತ ಕೇಳಿದ ಅಂತ ಹೇಳಿದಾಗ ಅದು ರಿಪೋರ್ಟೆಡ್ ಇಂಡೈರೆಕ್ಟ್ ಸ್ಪೀಚ್ ಆಗ್ಬಿಡುತ್ತೆ. ಈ ಸೆಂಟೆನ್ಸ್ ಹೇಗಿದೆ, ಹಿ ಸೆಡ್ ವಾಟ್ ಇಸ್ ಯುವರ್ ನೇಮ್, ಯಾಕೆಂದರೆ ಡೈಲಾಗ್ ಫಾರ್ಮ್, ದಟ್ ಈಸ್ ನಥಿಂಗ್ ಬಟ್ ಡೈರೆಕ್ಟ್ ಸ್ಪೀಚ್. ನೋಡಿ, ನೀವು ಇನ್ನೊಂದು ಗಮನಿಸಬೇಕಾಗಿರೋದು, ಇಲ್ಲಿ ಇನ್ವರ್ಟೆಡ್ ಕಾಮಾ ಏನಿದೆ, ಇಲ್ಲಿ ಈ ಪೋರ್ಷನ್ ಇನ್ವರ್ಟೆಡ್ ಕಾಮಾ ಹಾಕಿದ್ದೀವಿ, ಇದ್ರ ಒಳಗಡೆ ಇರ್ತಕ್ಕಂಥದ್ದು ಕ್ವಶನ್ ರಿಲೇಟೆಡ್ ಅದನ್ನು ಕ್ವಶನ್ ಮಾರ್ಕ್ ಹಾಕಿದ್ದೀವಿ, ಕ್ಲೋಸ್ ಆಗಿದೆ. ಇಲ್ಲಿ ಹಿ ಸೆಡ್, ಅವನು ಹೇಳ್ದ ಅಂದ್ಬಿಟ್ಟು ಇಲ್ಲಿ ಶುರು ಮಾಡಿದ್ವಿ. ಒಂದೊಂದು ಬಾರಿ ಈ ಥರ ಅವರು ಏನು ಹೇಳಿದ್ರು ಅಥವಾ ಕೇಳಿದ್ರು ಅನ್ನೋದನ್ನು ಸೆಂಟೆನ್ಸ್ ಕೊನೆಯಲ್ಲಿ ಕೊಟ್ಟಿರ್ತಾರೆ. ನೀವು ಅವಾಗ ಏನು ಮಾಡ್ಬೇಕಂದ್ರೆ, ಈ ಲೆಟರ್ನ ಈ ಕಡೆ ರೈಟ್ ಸೈಡ್ ಬಂತು ಅಂದರೆ ಅದಕ್ಕೆ ಕ್ವಶನ್ ಮಾರ್ಕ್ ಹಾಕಬಾರ್ದು. ಆ ಕ್ವಶನ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿ ಕ್ವಶನ್ ಮಾರ್ಕ್ ಹಾಕಿ ಅದಕ್ಕೆ ಇನ್ವರ್ಟೆಡ್ ಕಾಮರ್ಸನ್ನು ಹಾಕಬೇಕು. ಫಾರ್ ಸೆಕೆಂಡ್, ಲೆಟ್ ಹ್ಯಾವ್ ಎ ಲುಕ್ ಅಟ್ ಸೆಕೆಂಡ್ ಸೆಂಟೆನ್ಸ್. ನೋಡಿ, ವಾಟ್ ಈಸ್ ಯುವರ್ ಸ್ಕೂಲ್ ನೇಮ್, ವಾಟ್ ಈಸ್ ಯುವರ್ ಸ್ಕೂಲ್ ನೇಮ್. ನೋಡಿ, ಇಲ್ಲಿ ಕ್ವಶನ್ ಶುರುವಾಗಿದೆ, ಇನ್ವರ್ಟೆಡ್ ಕಾಮಾ ಅಂದರೆ ಡೈರೆಕ್ಟ್ ಸ್ಪೀಚ್ ಥರ ಇರೋದ್ರಿಂದ ಇನ್ವರ್ಟೆಡ್ ಕಾಮಾ ಸ್ಟಾರ್ಟ್ ಆಗಿದೆ, ಡಬ್ಲ್ಯೂ ಮಸ್ಟ್ ಬಿ ಕ್ಯಾಪಿಟಲ್. ವಾಟ್ ಈಸ್ ಯುವರ್ ಸ್ಕೂಲ್ ನೇಮ್, ಕ್ವಶನ್ ಮಾರ್ಕ್, ಕ್ಲೋಸ್ ದಿ ಇನ್ವರ್ಟೆಡ್ ಕಾಮಾಸ್. ಸಿ ಆಸ್ಕ್, ಅವಳು ಕೇಳಿದ್ಲು. ನೋಡಿ, ಇಲ್ಲಿ ಬಿಗಿನಿಂಗಲ್ಲಿದೆ, ಆವಾಗ ವಾಟ್ ಈಸ್ ಯುವರ್ ನೇಮ್, ವಾಟಿಂದ ಶುರುವಾಗಿದೆ, ಇಲ್ಲಿ ಇನ್ವರ್ಟೆಡ್ ಕಾಮಾ ಶುರುವಾಗಿದೆ, ಇಲ್ಲಿ ಎಂಡ್ ಆಗಿದೆ. ಆದರೆ ಈ ಸೆಂಟೆನ್ಸಲ್ಲಿ ವೆನ್ ಯು ಕಮ್ ಟು ದಿ ಸೆಕೆಂಡ್ ಸೆಂಟೆನ್ಸ್, ಇನ್ವರ್ಟೆಡ್ ಕಾಮಾ ಸ್ಟಾರ್ಟ್ಸ್ ಇಯರ್ ಆ್ಯಂಡ್ ಹೆಂಡ್ಸ್ ಇಯರ್. ಆಫ್ಟರ್ ದಟ್ ಯಾರು ಹೇಳಿದ್ರು ಅನ್ನತಕ್ಕಂಥದ್ದು ಕಂಟಿನ್ಯೂ ಆಗಿದೆ, ಸಿ ಸೆಡ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಅದೇ ಥರ ನಾನು ಹೇಳಿದೆ, ಶುಡ್ ಬಿ, ದಟ್ ಮೀನ್ಸ್ ಇನ್ ವರ್ಡ್ಸ್ ಆಫ್ ಈಚ್ ಸ್ಪೀಕರ್ ಶುಡ್ ಬಿ ಗಿವನ್ ಇನ್ ಎ ಸಪ್ರೇಟ್ ಪ್ಯಾರಾಗ್ರಾಫ್ ಅಂತಿದೆಯಲ್ಲ, ಆ ಒಂದು ಎಕ್ಸಾಂಪಲ್ ಏನಂದರೆ, ಅಲ್ಲಿ ಯಾರು ಹೇಳಿದ್ರು ಮತ್ತೆ ಒತ್ತು ಹೇಳುವಂಥ ಸಂದರ್ಭ ಇರೋದಿಲ್ಲ. ಆವಾಗ ವಾಟ್ ಆರ್ ಯು, ನಾವೆಲ್ಗಳಲ್ಲಿ ನೀವು ಮತ್ತು ಡ್ರಾಮಾಗಳಲ್ಲಿ ಈ ರೀತಿ ಇರುತ್ತೆ. ವಾಟ್ ಆರ್ ಯು, ಏನು ಮಾಡ್ತಿದ್ಯಾ, ಐ ಆಮ್ ಎ ಟೀಚರ್. ವಾಟ್ ಆರ್ ಯು ಕ್ವಶನ್ ಮಾರ್ಕ್ ಇದೆ ಇಲ್ಲಿ. ಇದಕ್ಕೆ ಆನ್ಸರ್ ಮಾಡ್ತಾ ಇರ್ತಕ್ಕಂಥದ್ದು ಸಹ ಕೊಟೇಶನ್ ಡೈರೆಕ್ಟ್ ಸ್ಪೀಚಲ್ಲಿ ಅವರು ಹೇಳ್ತಾ ಇದ್ದಾರೆ. ಆಗ ಐ ಆಮ್ ಎ ಟೀಚರ್, ಇಲ್ಲಿ ಕ್ವಶನ್ ಮಾರ್ಕ್ ಇಲ್ಲ ಅಂದರೆ ಇಲ್ಲಿ ಕ್ವಶನ್ ಡಿಮ್ಯಾಂಡ್ ಮಾಡ್ತಾ ಇಲ್ಲ, ಇಲ್ಲಿ ಆನ್ಸರ್ ಮಾಡ್ತಾ ಇರೋದು, ಅದು ಡೈರೆಕ್ಟಾಗಿ ಹೇಳ್ತಾ ಇರೋದು. ನಾನು ಟೀಚರ್, ನೀನೇನು ಮಾಡ್ತಾ ಇದೀಯಾ, ನಾನು ಟೀಚರ್ ಆಗಿದ್ದೀನಿ ಅನ್ನೋದು ನಾನು ಡೈರೆಕ್ಟ್ ಹೇಳ್ತಾ ಇರೋದ್ರಿಂದ ದಟ್ ಮಸ್ಟ್ ಬಿ ವಿತ್ ಇನ್ ಕೊಟೇಶನ್ ಮಾರ್ಕ್. ಅವ್ನು ರಿಪ್ಲೈ ಮಾಡ್ದಂತ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಯಾವಾಗ ಇಬ್ಬರು ವ್ಯಕ್ತಿಗಳ ನಡುವೆ ಏನು ಡೈಲಾಗ್ ಫಾರ್ಮಲ್ಲಿ ಹೋಗ್ತಾ ಇದೆ ಅಂದಾಗ ದಟ್ ಈಸ್ ಅಂಡರ್ಸ್ಟುಡ್. ಸೊ ವೆನ್ ಯು ಕಮ್ ಟು ದಿ ಸೆಕೆಂಡ್ ಒನ್, ನೋಡಿ, ಡಿಡ್ ಯು ಪೋಸ್ಟ್ ದಿ ಲೆಟರ್, ಲೆಟರ್ ನಾನು ಕೊಟ್ಟಿದ್ದರೆ ಅದು ಪೋಸ್ಟ್ ಮಾಡ್ದ. ನೋಡಿ, ಇನ್ವರ್ಟೆಡ್ ಕಾಮ ಶುರುವಾಗಿದೆ, ಇಲ್ಲಿ ಎಂಡ್ ಆಗಿದೆ.
ಯಾರು ಕೇಳಿದಾಗಂತ? ರವಿ ಸೆಡ್ ಟು ಬಿ. ರವಿ ಏನೋ ನಾನು ಕೇಳ್ದ, ನಾನೊಂದು ಲೆಟರ್ ಕೊಟ್ಟಿದ್ನಲ್ಲ, ಪೋಸ್ಟ್ ಮಾಡ್ದ ಅಂತೇಳಿ. ಇದು ಡೈರೆಕ್ಟ್ ಸ್ಪೀಚ್ ಆದ್ದರಿಂದ ಡಿಡ್ ಯು ಪೋಸ್ಟ್ ದ ಲೆಟರ್? ಇಲ್ಲಿ ಇದನ್ನ ಈ ರೀತಿ ಡೈಲಾಗ್ಗಳನ್ನು ಹೇಳುವಾಗ ನಾವು ಇದು ರೈಟಿಂಗ್ ಫಾರಮಲ್ಲಿ ಒಂದು ಎಕ್ಸ್ಪ್ರೆಷನನ್ನು ತೋರಿಸ್ತಾ ಇದ್ದೀವಿ. ನಾವು ಡೈರೆಕ್ಟಾಗಿ ಓರಲ್ಲಿ ಮಾತಾಡುವಾಗ ನಾವು ಅದನ್ನು ಹೇಳುವ ಶೈಲಿ ನಮಗೆ ಚೇಂಜ್ ಮಾಡ್ಕೊತೀವಿ. ಅದನ್ನು ಇದು ರೈಟಿಂಗ್ ಎಕ್ಸ್ಪ್ಲೈನ್ ಮಾಡುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್, ವಾಟ್ ಆರ್ ಯು ಡೂಯಿಂಗ್ ನೋಡಿ, ನಾಗಂತೀವಿ, ಕಣ್ಣನ್ನು ಐಬಾಲ್ ಅಗಲ ಮಾಡ್ತೀವಿ, ಎಕ್ಸ್ಪ್ರೆಷನ್ಸ್ ಚೇಂಜ್ ಮಾಡ್ತೀವಿ. ಏನು ಮಾಡ್ತಾ ಇದೆಯಾ ಅಂತೇಳಿ, ನಂಗೆ ಪ್ಲೇನ ಕೂತ್ಕೊಟ್ಟು ಏನು ಮಾಡ್ತಿದ್ಯಾ ಅಂತ ಈ ರೀತಿ ಹೇಳೋದ್ರಿಂದ ಅದು ಇನ್ಫ್ಯಾಕ್ಟ್ ಆಗೋದಿಲ್ಲ. ಏನಾದರೂ ಹೇಳಬೇಕು ಅಂತಂದಾಗ ನಾವು ಅದನ್ನು ಒಂದು ಎಕ್ಸ್ಪ್ರೆಷನ್ಸಿಂದ ಹೇಳಿ. ಓಕೆ ಫ್ರೆಂಡ್ಸ್, ಇನ್ ಫರ್ದರ್ ಇಫ್ ಯು ವಾಂಟ್ ಟು ಸೇ ಎನಿಥಿಂಗ್ ಎಲ್ಸ್, ದ ಪರ್ಸನ್ ಹೂ ಇಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಯು, ನಿಮ್ಮ ಪಕ್ಕ ಕೂತಿರೋರಿಗೆ ಹೇಳಬೇಕಾಗುತ್ತೆ. ಏನು ಮಾಡ್ತಾ ಇದ್ದೀಯ ಅಂತ. ವಾಟ್ ಆರ್ ಯು ಡೂಯಿಂಗ್? ಎಕ್ಸ್ಪ್ರೆಷನ್ಸನ್ನು ಕೊಡ್ತೀವಿ. ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇರುತ್ತೆ, ಟೋನ್ ವೇರಿಯೇಷನ್ ಇರುತ್ತೆ. ಆದರೆ ರೈಟಿಂಗಲ್ಲಿ ಈ ಒಂದು ಪಂಕ್ಚುಯೇಷನ್ ಮಾರ್ಕ್ಗಳು ಕೆಲವೊಂದು ಸರ್ಟನ್ ಎಕ್ಸ್ಟೆಂಟ್ ವರ್ಕ್ ಫಂಕ್ಷನ್ ಮಾಡ್ತಾರೆ. ಸೊ ಈಗ ವಾಟ್ ಆರ್ ಯು, ಇಲ್ಲಿ ಡೈಲಾಗ್ ಯಾರು ಮಾಡ್ತಾ ಇದ್ದಾರೆ ಅಂತೇಳಿ ಮೊದಲೇ ನಾವೆಲ್ಲ ಮೆನ್ಷನ್ ಮಾಡಿರ್ತೀವಿ. ಒಂದು ಡ್ರಾಮಾ ಇನ್ ಬಿಟ್ವೀನ್ ಟು ಪರ್ಸನ್ ಮಧ್ಯೆ ಇದಾಗ್ತಾ ಇದೆ ಅಂತ. ಯಾರ್ಯಾರ್ದು ಯಾವ ಡೈಲಾಗ್ ಅನ್ನೋದು ನಮ್ಗೆ ಗೊತ್ತಾಗಿರುತ್ತೆ ಸರ್ಟನ್ ಎಕ್ಸ್ಟೆಂಟಲ್ಲಿ. ನಾವೆಲ್ಸ್ ಮತ್ತು ಡ್ರಾಮಾಗಳಲ್ಲಿ ಯೂಶ್ವಲಿ ಅಥವಾ ಶಾರ್ಟ್ ಸ್ಟೋರೀಸ್ಗಳಲ್ಲಿ ಬರುತ್ತೆ. ಸೊ ಹಾಗಾಗಿ ವಾಟ್ ಆರ್ ಯು, ಐ ಆಮ್ ಎ ಟೀಚರ್. ವಾಟ್ ಆರ್ ಯು ಅಂತ ಯಾರು ಹೇಳಿದ್ರು ಅನ್ನೋದು ಗೊತ್ತಿರುತ್ತೆ ನಿಮಗೆ. ಐ ಆಮ್ ಎ ಟೀಚರ್ ಅಂದರೆ ಅದು ಏನು ಕೇಳಿದರೆ ಅದಕ್ಕೆ ಉತ್ತರವನ್ನು ನಾವು ಹೇಳ್ತಾ ಇದ್ವಿ ಅಂದಾಗ ಅದು ಕ್ವಶನ್ ಮಾರ್ಕ್ ಥರನೇ ಇರಬೇಕು ಅಂತ ಅನ್ಕೋಬಾರ್ದು. ಅದನ್ನು ನಾವು ಏನು ರಿಪ್ಲೈ ಕೊಡ್ತೀವಿ ಅದನ್ನು ದಟ್ ಮಸ್ಟ್ ಬಿ ಪುಟ್ ಇನ್ ಇನ್ವರ್ಟೆಡ್ ಕಾಮಾ. ಸೊ ಇನ್ನು ಕೇಳ್ತೀವಿ, ಡಿಡ್ ಯು ಪೋಸ್ಟ್ ದ ಲೆಟರ್? ಲೆಟರ್ ಪೋಸ್ಟ್ ಮಾಡ್ದ, ಯಾರೋ ಕೊಟ್ಟಿರ್ತಾರೆ. ರವಿ ಸೆಡ್ ಟು ಮೀ, ರವಿ ಕೇಳ್ದ ನನಗೆ. ಹಾಗೆ ಐ ಹ್ಯಾವ್ ನಥಿಂಗ್ ಟು ಸ್ಪೀಕ್ ಇನ್ ಫರ್ದರ್. ನನಗೆ ಮಾತಾಡೋಕ್ಕೆ ಹೆಚ್ಚಿಗೆ ವಿಷಯ ಇಲ್ಲ. ನನಗೆ ಮಾತಾಡೋಕ್ಕೆ ಹೆಚ್ಚಿಗೆ ವಿಷಯ ಇಲ್ಲ ಅಂತ ಯಾರು ಹೇಳಿದ್ರು? ಈ ಸೆಡ್, ಅವನು ಹೇಳ್ದ. ಈ ಸೆಡ್ ಅವನು ಹೇಳ್ದ ಅನ್ನೋದನ್ನು ಹೊರಗಡೆ ಹೇಳ್ತೀವಿ, ಔಟ್ ಆಫ್ ಇನ್ವರ್ಟೆಡ್ ಕಾಮರ್ಸ್. ಅವನು ಒಳಗಡೆ ಡೈರೆಕ್ಟ್ ಏನು ಹೇಳಿದಾನೆ ಆಸ್ ಇಟ್ ಈಸ್ ವಿತೌಟ್ ಚೇಂಜಿಂಗ್ ಎನಿ, ನಾವು ಅದನ್ನು ವಿತಿನ್ ಇನ್ವರ್ಟೆಡ್ ಕಾಮಾ ಒಳಗಡೆ ಪ್ಲೇಸ್ ಮಾಡಿ. ಕಮ್ ಟು ದಿ ಲಾಸ್ಟ್, ಐ ಸೆಡ್ ಟು ಹಿಮ್, ನಾನು ಅವನಿಗೆ ಹೇಳಿದೆ ಐ ಆಮ್ ಬಿಸಿ. ಐ ಆಮ್ ಬಿಸಿ ಅಂತಕ್ಕಂಥದ್ದಕ್ಕೆ ಇನ್ವರ್ಟೆಡ್ ಕಾಮಾ ಹಾಕ್ತೀನಿ. ಮತ್ತು ಐ ಸೆಡ್ ಟು ಹಿಮ್, ಅದು ಇದನ್ನು ಫಸ್ಟ್ ಆರ್ ಇರ್ಬೋದು, ಲಾಸ್ಟ್ ಆರ್ ಇರ್ಬೋದು. ಆದರೆ ವಿತಿನ್ ಇನ್ವರ್ಟೆಡ್ ಕಾಮರ್ಸ್ ಒಳಗಡೆ ಯಾವ್ದು ಬರುತ್ತೆ ಅನ್ನೋದನ್ನು ನೀವು ಆ ಸೆಂಟೆನ್ಸ್ನ ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಸ್ವಲ್ಪ ಬೇಸಿಕ್ ರೂಲ್ಸ್ಗಳನ್ನು ನಾನು ಹೇಳಿದ್ದೇನೆ. ಇದರ ಬೇಸಿಸ್ ಮೇಲೆ, ಆನ್ ದಿಸ್ ಬೇಸಿಸ್ ಯು ಹ್ಯಾವ್ ಟು ವರ್ಕ್ಔಟ್ ಆನ್ ಯುವರ್ ಓನ್, ದೆನ್ ಟ್ರೈ ಟು ಆನ್ಸರ್ ಇನ್ ಯುವರ್ ಎಕ್ಸಾಮಿನೇಷನ್. ವಿಶ್ ಯು ಆಲ್ ದ ಬೆಸ್ಟ್. ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಪ್ಯಾರಾಗ್ರಾಫ್ ಅಂತ ತಗೊಂಡು ನನಗೇನು ಎಲ್ಲ ಪಂಕ್ಚುಯೇಷನ್ ಮಾರ್ಕ್ಸ್ಗಳನ್ನು ಹೇಳಿದ್ದೀನಿ ಅದು ಎಲ್ಲದನ್ನು ಅಟ್ ಎ ಟೈಮ್ ಯೂಸ್ ಮಾಡ್ತಕ್ಕಂಥದ್ದು. ಈಗ ಪ್ರತಿಯೊಂದು ವಿಡಿಯೋನ ಸಪ್ರೇಟಾಗಿ ನೋಡ್ಕೊಳ್ಳಿ, 1 or 2 ಟೈಮ್ಸ್ ನೋಡ್ಕೊಳ್ಳಿ. ಕ್ಲಿಯರ್ ಆದಮೇಲೆ ಆಮೇಲೆ ಎಲ್ಲದೂ ವಿಡಿಯೋಗಳು ಗೆಟ್ ಫೆಮಿಲಿಯರ್ ಆದಮೇಲೆ ಆ್ಯಂಡ್ ದೆನ್ ನಾವೊಂದು ಪ್ಯಾರಾವನ್ನು ತೊಗೊಬಿಟ್ಟು ಅದನ್ನು ಎಕ್ಸಾಂಪಲ್ ಆಗಿ ನಾವು ವರ್ಕೌಟ್ ಮಾಡೋಣ. ಆವಾಗ ನಿಮಗೆ ಇನ್ನೂ ಒಂದು ಸ್ವಲ್ಪ ಐಡಿಯಾ ಬರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ರೀಡಿಂಗ್. ಬಾಯ್ ಬಾಯ್.